ನಮಸ್ಕಾರ. NRTV ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂಪುರ ನಾಗೇಶ್. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ನ ಎರಡನೇ ಇನ್ನಿಂಗ್ಸ್ ಆರಂಭವಾಗಿದ್ದು, ಈ ಎರಡನೇ ಇನ್ನಿಂಗ್ಸಿನಲ್ಲೇ ಮಾನ್ಯ ಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಆಯ್ಕೆಯಾಗುವ ಮೂಲಕ ತಮ್ಮ 14 ಜನ ಒಂದು ಸಚಿವ ಸಂಪುಟಗಳನ್ನು ಪ್ರಥಮ ಬಾರಿಗೆ ಒಂದು ಪ್ರಮಾಣ ವಚನ ಸ್ವೀಕರಿಸಲು ನಾವು ಕಾಣ್ತಿದ್ದೇವೆ. ಈ ಒಂದು 14 ಜನ ಸಹ ಪ್ರಥಮ ಬಾರಿಗೆ ಒಂದು ಸಚಿವ ಸಂಪುಟವನ್ನ ಅಲಂಕಾರವನ್ನ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರದಲ್ಲಿ ತಮ್ಮ ಸ್ಥಾನವನ್ನು ಗಿಟ್ಟಿಸಿದ್ದಾರೆ. ಅದೇ ರೀತಿಯಾಗಿ ಇನ್ನುಳಿದಂತಹ ಸಚಿವ ಸ್ಥಾನಗಳಿಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು 5 ಜನ ಸಹ ಕಾಂಗ್ರೆಸ್ನ ಅಭ್ಯರ್ಥಿ ಆಯ್ಕೆಯಾಗಿರ್ತಾರೆ. ಅದರಲ್ಲಿಯೂ ಸಹ ಹಿರಿತನವನ್ನು ನೋಡೋದಾದರೆ ತರೀಕೆರೆ ತಾಲೂಕಿನ ಶಾಸಕರಾದಂತಹ GH ಶ್ರೀನಿವಾಸ್ ಅವರಿಗೆ ಈ ಬಾರಿಯಲ್ಲಿ ಅಂದರೆ DK ಶಿವಕುಮಾರ್ ಅವರ ಒಂದು ಸರ್ಕಾರದ ನೇತೃತ್ವದಲ್ಲಿ ಒಂದು ಸಚಿವ ಸ್ಥಾನ ನೀಡಬೇಕೆಂದು ಆ ಸ್ಥಳೀಯ ಒಂದು ಅವರ ಅಭಿಮಾನಿಗಳು, ಅವರ ಅನುಯಾಯಿಗಳು ಸಹ ಒಂದು ಅಜ್ಜಂಪುರದ ಬ್ಲಾಕ್ ಕಾಂಗ್ರೆಸ್ಸಿನ ಸಮಿತಿಯ ವತಿಯಿಂದ ಗ್ರಾಮದ ಒಂದು ಶ್ರೀ ಕಿಳ್ಳಮ್ಮ ದೇವಾಲಯ ಆವರಣದಲ್ಲಿ ಅವರಿಗೆ ಒಂದು ದೇವಿಗೆ ಒಂದು ಪೂಜೆಯನ್ನು ಮಾಡುವ ಮೂಲಕವಾಗಿ ಶಾಸಕರಂತ GH ಶ್ರೀನಿವಾಸ್ ಅವರಿಗೆ ಸಚಿವ ಸ್ಥಾನ ಸಿಗಲಿ ಎಂದು ಒಂದು ಗ್ರಾಮ ದೇವತೆಯಾದಂಥ ಶ್ರೀ ಕಿಳ್ಳಮ್ಮ ದೇವರಿಗೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಒಂದು ಪೂಜೆಯನ್ನು ಸಲ್ಲಿಸುವ ಮೂಲಕವಾಗಿ ಅವರಿಗೆ ಈ ಒಂದು ಸರ್ಕಾರದಲ್ಲಿ ಒಂದು ಸಚಿವ ಸ್ಥಾನ ಸಿಗಲಿ ಎಂದು ಒಂದು ಪೂಜೆಯನ್ನು ನೆರವೇರಿಸುವ ಚಿತ್ರದಲ್ಲಿ ಕಾಣ್ತೇವೆ. ಅದಕ್ಕೆ ಈ ಒಂದು ಸಂದರ್ಭದಲ್ಲಿ KPC ಸದಸ್ಯರಾದ G ನಟರಾಜ್ ಅವರು ಈ ರೀತಿಯಾಗಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇವತ್ತೇನು ವಿಶೇಷವಾಗಿ ನಾವು ಶ್ರೀ ಕಿಳ್ಳಮ್ಮನ ದೇವಸ್ಥಾನಕ್ಕೆ ಬಂದಿರುವ ವಿಚಾರ, ನಮ್ಮ ಏನು ತರೀಕೆರೆ ತಾಲೂಕು GH ಶ್ರೀನಿವಾಸ್ ರವರು 2 ಬಾರಿ ಶಾಸಕರಾಗಿದ್ದಾರೆ. ಹಾಗಾಗಿ ನಮ್ಮ ತಾಲೂಕಿಗೆ ಸಚಿವ ಸ್ಥಾನ ಸಿಗಲಿ ಎಂಬ ಕಾರಣಕ್ಕೆ, ಯಾಕೆಂದ್ರೆ ನಮ್ಮ ತಾಲೂಕು ಅಭಿವೃದ್ಧಿ ಆಗಬೇಕು, ಜಿಲ್ಲೆ ಅಭಿವೃದ್ಧಿ ಆಗಬೇಕು. ಹಾಗಾಗಿ ಕೆಲಸದ ವಿಚಾರದಲ್ಲಿ ಕಿಂಗ್ ಅಂತಲೇ ಹೆಸರು ಪಡೆದಿದ್ದಾರೆ, ರಾಜ ಅಂತಲೇ ಹೆಸರು ಪಡೆದಿದ್ದಾರೆ. ಅಂತ ವ್ಯಕ್ತಿಗೆ ಇವತ್ತು ನಾವು ಎಲ್ಲರೂ ಸೇರ್ಕೊಂಡು ದೇವಿ ನಮ್ಮ ಗ್ರಾಮ ದೇವತೆ ಕಿಳ್ಳಮ್ಮಗೆ ಪೂಜೆ ಸಲ್ಲಿಸೋದ್ರ ಮೂಲಕ ಅವರಿಗೆ ಅಲ್ಲಿ ಇವರ ಕೃಪೆ ಅವ್ರ ಮೇಲೆ ಇರ್ಲಿ ಅಂತ ಇವತ್ತು ಸಚಿವ ಸ್ಥಾನಕ್ಕೆ ನಾವೆಲ್ಲರೂ ಕೂಡ ಕರಳು ಒತ್ತಾಯದಿಂದನ ಅವ್ರಿಗೆ ಮನಸ್ಪೂರ್ವಕವಾಗಿ ನಾವು ಒತ್ತಾಯ ಮಾಡ್ತಾ ಇದೀವಿ. DK ಶಿವಕುಮಾರ್ ಅವರು ಇವನ್ನೆಲ್ಲ ಮನಗಂಡು ಯಾಕೆ ಅಂತಂದ್ರೆ ಸುಮಾರು 15-20 ವರ್ಷ ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಹಾಗಾಗಿ ಯಾಕೆಂದ್ರೆ ಹಿರಿಯರಿದ್ದಾರೆ, ಶಾಸಕರು ಸೀನಿಯರ್ ಇದ್ದಾರೆ. ಹಾಗಾಗಿ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಟ್ರೆ ನಮ್ದು ತಾಲೂಕು ಅಭಿವೃದ್ಧಿ ಆಗುತ್ತೆ, ಜಿಲ್ಲೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದೀವಿ. ತಮ್ಮ ನೆಚ್ಚಿನ ಶಾಸಕರಾದ GH ಶ್ರೀನಿವಾಸ್ ಅವರವರಿಗೆ ಕರ್ನಾಟಕ ಸರ್ಕಾರ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರೊಂದು ಸಚಿವ ಸಂಪುಟದಲ್ಲಿ ಒಂದು ಸಚಿವ ಸ್ಥಾನ ಸಿಗಲೇಬೇಕೆಂದು ಒಂದು ವಿಶೇಷವಾದ ಪೂಜೆಯನ್ನು ನೆರವೇರಿಸಿದ ನಂತರ ಅಜ್ಜಂಪುರ ಬ್ಲಾಕ್ ಕಾಂಗ್ರೆಸ್ ಒಂದು ಸಮಿತಿಯ ಒಂದು ಕಚೇರಿ ಆವರಣದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡುವ ಮೂಲಕವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ದಯಾನಂದ್ ಅವರು ನಡೆಸಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡ್ತಾ ಈ ಬಾರಿ ಸಹ ನಮ್ಮ ಶಾಸಕರಾದಂತಹ GH ಶ್ರೀನಿವಾಸ್ ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕು ಎಂಬುದು ಆಗ್ರಹಿಸುವ ಮೂಲಕವಾಗಿ ತಮ್ಮ ಒಂದು ಪತ್ರಿಕಾಗೋಷ್ಠಿಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಇದೇ ರೀತಿಯಾಗಿ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ದಯಾನಂದ್ ಅವರು ಸಹ ಮತ್ತು ಇತರ ಒಂದು ಕಾಂಗ್ರೆಸ್ನ ಎಲ್ಲಾ ಮುಖಂಡರು ಸಹ ಈ ಬಾರಿಯಲ್ಲಿ ಅಜ್ಜಂಪುರಕ್ಕೆ ಅಂದರೆ ಚಿಕ್ಕಮಗಳೂರು ಜಿಲ್ಲೆಗೆ ಒಂದು ಸಚಿವ ಸ್ಥಾನ ನೀಡಬೇಕು ಎಂಬುದು ಆಗ್ರಹಿಸುವ ಮೂಲಕವಾಗಿ ಅದರಲ್ಲಿಯೂ ಸಹ ಸಚಿವ ಸ್ಥಾನ ನೀಡುವ ಸಂದರ್ಭದಲ್ಲಿ ಶಾಸಕರಾದಂತಹ GH ಶ್ರೀನಿವಾಸ್ ಅವರಿಗೆ ನೀಡಬೇಕು ಎಂಬುದು ಆಗ್ರಹಿಸಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಆಗಿದೆ ಈ 3 ವರ್ಷ ನಂತರದಲ್ಲಿ ನಮ್ಮ ಹೈಕಮಾಂಡ್ ಏನ್ ಹೇಳ್ತೋ ಅದನ್ನ ಚಾಚು ತಪ್ಪದೆ ಪಾಲಿಸ್ಕೊಂಡು ಈ 3 ವರ್ಷದ ನಂತರದಲ್ಲಿ ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅವ್ರೇನು ತಮ್ಮ ಸ್ಥಾನವನ್ನ ಬಿಟ್ಕೊಟ್ಟು ನಂತರದಲ್ಲಿ ಈಗ ಏನ್ ನಮ್ಮ DCM ಆಗಿದ್ರು ಹಿಂದಿನ ಸರ್ಕಾರದಲ್ಲಿ ಅವರು ಇವತ್ತು ಮುಖ್ಯಮಂತ್ರಿ ಆಗಿ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ. ಆ ಜವಾಬ್ದಾರಿ ವಹಿಸ್ಕೊಂಡ ನಂತರ ಮುಖ್ಯಮಂತ್ರಿ ಜೊತೆಗೆ ನಮಗೆ 13 ಜನನ ಕ್ಯಾಬಿನೆಟ್ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಈಗ ಇನ್ನು 20 ಜನನ ಸಚಿವ ಸ್ಥಾನ ಮಾಡಬೇಕಾದ್ರೆ ಈ ಸರ್ಕಾರದಲ್ಲಿ 34 ಜನ ಮುಖ್ಯಮಂತ್ರಿ ಸೇರಿ 34 ಜನ ಕ್ಯಾಬಿನೆಟ್ ಇರಬೇಕಾಯ್ತು. ಅದರಲ್ಲಿ ಇನ್ನು 20 ಜನ ಬೇಕಾಗಿದೆ. ಇದರಲ್ಲಿ ವಿಶೇಷವಾಗಿ 20 ಜನರಲ್ಲಿ 20 ಸಚಿವ ಸ್ಥಾನದಲ್ಲಿ ವಿಶೇಷವಾಗಿ ಸಚಿವ ಸ್ಥಾನ ಕೊಡ್ಬೇಕಂತ ನಾನು ಈಗ ಒತ್ತಾಯ ಮಾಡ್ತಾ ಇದೀವಿ ಇಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ.
ಯಾಕೆಂದ್ರೆ ಚಿಕ್ಕಮಂಗ್ಳೂರಿನಲ್ಲಿ ಸುಮಾರು ಲಾಸ್ಟ್ 13ರಿಂದ 18ವರೆಗೆ ನಮ್ಗೆ ಯಾವುದೇ ಸಚಿವ ಸ್ಥಾನ ನಮ್ಮ ಚಿಕ್ಕಮಂಗ್ಳೂರು ಜಿಲ್ಲೆಗೆ ಬಂದಿಲ್ಲ. ಈ ಕಾಂಗ್ರೆಸ್ ಪಾರ್ಟಿಯಿಂದ ನಂತರದಲ್ಲಿ ಬಂದಂತ 18ರಿಂದ 23ರಲ್ಲಿ ಅಲ್ಲೂ ಯಾರಿಗೂ ಸಚಿವ ಸ್ಥಾನ ಸಿಕ್ಕಿಲ್ಲ. ಅದು ಯಾವುದೇ ಗೌರ್ಮೆಂಟ್ ಆಗಿರ್ಬೋದು. ಆದ್ರೆ ಇವತ್ತು 18ರಿಂದ 23ರಿಂದ ಈಗೇನು ಸರ್ಕಾರ ಬಂದಿದೆಯೋ, ನಾವು ನಮ್ಮ ಜಿಲ್ಲೆಯ ಅದರಲ್ಲೂ ತರೀಕೆರೆ ತಾಲೂಕಿಗೆ ನಮಗೆ ಮಂತ್ರಿ ಸ್ಥಾನ ಸಿಗ್ಬೇಕು ಅಂತ ನಾವು ಒತ್ತಾಯಿಸ್ತೀವಿ. ಯಾಕೆಂದ್ರೆ ನಮ್ಮ GS ಶ್ರೀನಿವಾಸ್ ಅವರು ಈ 2 ಬಾರಿ ಶಾಸಕರಾಗಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ವಿಶೇಷವಾಗಿ ನಾನು ಅಜ್ಜಂಪುರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷನಾಗಿ ಅವರಿಗೆ ಕೆಲವೊಂದು ಸ್ವಾಗತ ಕೊಡ್ತೀನಿ. ಯಾಕೆಂದ್ರೆ ಈ ತಾಲೂಕು ಆಗ್ಬೇಕಾದ್ರೆ, ಅಜ್ಜಂಪುರ ತಾಲೂಕು ಆಗ್ಬೇಕಾದ್ರೆ ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಮತ್ತು ನಮ್ಗೆ ತಾಲೂಕು ಶಾಸಕರಾದಂತ GS ಶ್ರೀನಿವಾಸ್ ಕಾರಣ. ಇವತ್ತು ತಾಲೂಕ್ ಕ್ಷೇತ್ರ ಆದ್ರಿಂದ ನಮ್ಮ ತಾಲೂಕು ಅಜ್ಜಂಪುರ ತಾಲೂಕಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಇಲ್ಲಿ ತಾಲೂಕು ಆಗ್ಲಂಗಿದ್ರೆ ಯಾವುದೇ ಕಾರಣಕ್ಕೂ ಇಷ್ಟಕ್ಕೊಂದು ಅನುದಾನ ತರಕಾಗ್ತಿರಲ್ಲ. ಅದು ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಈಗ ಆದ್ರೆ ಈಗ 23ರಲ್ಲೇ ಬಂದಿರತಕ್ಕಂಥ ನಮ್ಮ ಪುನಃ ಆಯ್ಕೆ ಆದಂತ ನಮ್ಮ ಶ್ರೀನಿವಾಸ್ ಸರ್ ಅವರು ಅಜ್ಜಂಪುರ ತಾಲೂಕಿನಲ್ಲಿ ವಿಶೇಷವಾಗಿ ಹೆಚ್ಚಿನ ಅನುದಾನ ತಂದಿದೆ. ಯಾಕಂದ್ರೆ ರಸ್ತೆ ಅಭಿವೃದ್ಧಿ ಮಾಡಿದ್ದಾರೆ, ಮಿನಿ ವಿಧಾನಸೌಧಕ್ಕೆ ಸಾಕಷ್ಟು ತಂದಿದ್ದಾರೆ, ಕುಡಿಯ ನೀರು ಯೋಜನೆ ಮಾಡಿದ್ದಾರೆ, ರಸ್ತೆಗಳು ಮಾಡಿದ್ದಾರೆ. 2013ರಿಂದ 18ವರೆಗೆ ಅವ್ರಿಗೆ ರಸ್ತೆಗಳ ರಾಜ ಅಂತ ಕರಿತಾ ಇದ್ರು ವಿಶೇಷವಾಗಿ. ಅದ್ರ ಜೊತೆಗೆ ಈಗೇನು 23ರಿಂದ ಏನು ಈಗ ಸ್ಟಾರ್ಟ್ ಆಗಿದೋ ಅವರಿಗೆ ನಮ್ಮ ನೀರು ಬವಣೆಯನ್ನ ತೀರ್ಸತಕ್ಕಂತ ಒಬ್ಬ ಶಾಸಕರು ನಮಗಾಗಿದೆ. ಏನು ನೀರಿನ ಸಮಸ್ಯೆ ಇದೆಯೋ ಸಾಕಷ್ಟು ಅಜ್ಜಂಪುರ ಭಾಗದಲ್ಲಿ ಸಾಕಷ್ಟು ನೀರಿನ ಸಮಸ್ಯೆ ಇದೆ. ಇವತ್ತು ಎಲ್ಲೇ ಹೋದ್ರೂ ಅಜ್ಜಂಪುರ ಆಗ್ಬೋದು, ತರೀಕೆರೆ ತಾಲೂಕು ಆಗ್ಬೋದು, ಅಂತರ್ಜಲ ಕಡಿಮೆ ಆಗಿದೆ. ನೀರೇ ಇಲ್ಲ. ಎಷ್ಟೋ ಬೋರ್ವೆಲ್ಗೆ ನೀರೇ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಮನಗಂಡಂತ ನಮ್ಮ ಶಾಸಕರು ಎಲ್ಲಿ ನೀರಾವರಿ ಭದ್ರಾ ಮೇಲ್ದಂಡೆ ಯೋಜನೆಯಿಂದ ನೀರಾವರಿ ಪಂಪ್ ಸೆಟ್ ಮುಖಾಂತರ ನೀರಾವರಿ ಎಲ್ಲಾ ಕೆರೆಗಳಿಗೆ ಅವರು ತುಂಬುವಂತ ವ್ಯವಸ್ಥೆ ಮಾಡಿದ್ದಾರೆ. ಲಾಸ್ಟ್ ಅವ್ರ ಸರ್ಕಾರದಲ್ಲಿ ಲಾಸ್ಟ್ 2013ರಿಂದ 18ವರೆಗೆ ಜೈನ್ ಕಂಪ್ನಿಯಿಂದ ಸಾಕಷ್ಟು ಸಾವಿರಾರು ಕೋಟಿ ಅನುದಾನ ಕೆರೆಗಳು ತುಂಬಿಸುವಂತ ಯೋಜನೆ ಮಾಡಿದ್ರು. ನಂತರ ಬೆಳವಣಿಗೆಯಲ್ಲಿ ಇವತ್ತು ಮೆಟಾಫಿನ್ ಅವ್ರನ್ನ ಸಂಸ್ಥೆಯ ವತಿಯಿಂದ ಸಾಕಷ್ಟು ಸಂಪೂರ್ಣ ಎಲ್ಲಾ ಕೆರೆಗಳು ನೀರು ಬರಿಸ್ತಕ್ಕಂಥ ವ್ಯವಸ್ಥೆ ಅಂತ ಮಾಡಿದ್ದಾರೆ. ಅವ್ರಿಗೆ ವಿಶೇಷವಾಗಿ ಇವತ್ತು ನಮ್ಮ ಕಾಂಗ್ರೆಸ್ ಪಾರ್ಟಿ ವತಿಯಿಂದ ಅವರಿಗೆ ತುಂಬಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ. ಇದ್ರ ಜೊತೆಗೆ ಈ ಒಂದು ಮಂತ್ರಿ ಭಾಗ್ಯ ಏನಾರ ನಮ್ಮ ಕ್ಷೇತ್ರಕ್ಕೆ ಲಭಿಸಿದ್ರೆ ಇನ್ನೂ ಹೆಚ್ಚಿನ ಅಭಿವೃದ್ಧಿಯ ನಾವು ಅವರು ಮಾಡುವುದನ್ನು ನೋಡ್ಬೋದು. ಈ ಅಭಿವೃದ್ಧಿ ಅಂತಂದ್ರೆ ನಾವು ಒಂದೇ ಮಂತ್ರಿ ಭಾಗ್ಯ ಕೊಟ್ಟಿದ ತಕ್ಷಣ ಅಲ್ಲ, ಅವರು ಹಿಂದೆನೂ ಸಹ ಶಾಸಕರಾಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಮಂತ್ರಿ ಭಾಗ್ಯ ಸಿಕ್ಕಿದ್ರೆ ಹೆಚ್ಚಿನ ಕೆಲಸ ಮಾಡ್ಬೋದು. ಯಾಕೆಂತಂದ್ರೆ ಯಾರನ್ನೇ ಕೇಳೋ ಅಷ್ಟೊತ್ತಿಲ್ಲ, ವಿತಿನ್ ಅವರು ನಿಮಿಷದೊಳಗೆ ನಿರ್ಧಾರ ಮಾಡ್ಬೋದು. ಯಾವ್ಯಾವ ಕಾರ್ಯಕ್ರಮ ನಮಗೆ ಬೇಕು, ನಮ್ಮ ತಾಲೂಕಿಗೆ ಏನೇ ಕಾರ್ಯಕ್ರಮ ಬೇಕು ಅಂತ ಅವರು ತಕ್ಷಣನೇ ಸೌಲಭ್ಯವನ್ನು ಒದಗಿಸ್ಬೋದು. ಮುಖ್ಯವಾಗಿ ಒಬ್ರು ಮಂತ್ರಿಯಾಗಿ ಕೆಲಸ ಮಾಡೋದು ಬೇರೆ, ಒಬ್ರು ಶಾಸಕರಾಗಿ ಕೆಲಸ ಮಾಡೋದು ಬೇರೆ. ಮಂತ್ರಿ ಆದ್ರೆ ನಂತರದಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅವರು ಪರಿಗಣಿಸಬಹುದು. ಅದು ನಮ್ಗೆ ಇನ್ನೂ ಹೆಚ್ಚಿನ ಸೌಲಭ್ಯ ಸಿಗುತ್ತೆ. ನಮ್ಮ ತಾಲೂಕಿನ ಜೊತೆಗಾಗಿ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಸಹ ಮಾಡುವಂತ ಅವಕಾಶ ನಮಗೆ ಸಿಗ್ತಿದೆ. ಆದ್ರಿಂದ ಇವತ್ತೇನು ನಾವು ನಮ್ಮ ಕುಟುಂಬದ ಏನು ನಮ್ಮ ಯಜಮಾನ ಇವತ್ತು ಪಕ್ಷದ ಜೊತೆಗೆ ಉಪಮುಖ್ಯಮಂತ್ರಿ ಆಗಿರ್ಬೋದು, ಅದ್ರ ಜೊತೆಗೆ ನಿಕಟ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಆಗ್ಬೋದು, ನಮ್ಮ ಕುಟುಂಬದ ಯಜಮಾನರು ನಾನು ಇವತ್ತು ನಮ್ಮ ಕಾಂಗ್ರೆಸ್ ಸಮಿತಿಯಿಂದ ಒತ್ತಾಯ ಮಾಡ್ತಾ ಇದ್ದೀನಿ. ಇವರಿಗೆ ಖಂಡಿತ ಇವರಿಗೆ ನೀವು ಮಂತ್ರಿ ಭಾಗ್ಯ ಒದಗಿಸ್ಕೊಟ್ರೆ ನಮ್ಮ ತಾಲೂಕು ಅಭಿವೃದ್ಧಿ ಆಗೋದಲ್ಲದೆ ನಮ್ಮ ಕಾಂಗ್ರೆಸ್ ಪಾರ್ಟಿಗೂ ಸಹ ಒಂದು ಕೀರ್ತಿ ಬರುತ್ತದೆ ಅಂತ ನಾನು ವಿಶೇಷವಾಗಿ ಇವತ್ತು ಮನವಿ ಮಾಡ್ತೀನಿ. ಮನವಿ ಜೊತೆಗೂ ನಾನು ಒತ್ತಾಯನೂ ಸಹ ಮಾಡ್ತಾ ಇದ್ದೀನಿ. ಒಂದು ಬರೇ ಮನವಿ ಅಲ್ಲ ನಮ್ದು, ಒತ್ತಾಯನೂ ಇದೆ.
ಯಾಕೆ ಒತ್ತಾಯ ಇದೆ ಅಂತಂದ್ರೆ ನಮ್ಮ ಅಭಿವೃದ್ಧಿಗೋಸ್ಕರ, ನಮ್ಮ ತಾಲೂಕು ಅಭಿವೃದ್ಧಿಗೋಸ್ಕರ. ನಮ್ದು ಈ ತಾಲೂಕು ಸೇರಿ ಅಭಿವೃದ್ಧಿ ಮಾಡ್ಬೇಕಾದ್ರು. ಕ್ಷೇತ್ರ ಒಂದೇ ಆಗಿರ್ಬೋದು, ತರೀಕೆರೆ ತಾಲೂಕು ಸಾಕಷ್ಟು ಅಭಿವೃದ್ಧಿ ಇದೆ. ತಾಲೂಕು ಮುಖ್ಯ ರಸ್ತೆ, ತರೀಕೆರೆ ತಾಲೂಕು ಮುಖ್ಯ ರಸ್ತೆಗೆ ಸಾಕಷ್ಟು ಅನುದಾನ ತಂದಿದ್ದಾರೆ. ಮಗು ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಸಾಕಷ್ಟು ಅನುದಾನ ತಂದು ಅದನ್ನ ಹಾಸ್ಪಿಟಲ್ ಈಗ ಏನು ಉದ್ಘಾಟನೆ ಹಂತದಲ್ಲಿ ಇದೆ. ಅದು ಇನ್ನು ವಿಶೇಷವಾಗಿ ಏನು 2013ರಿಂದ ಇತ್ತು, 13ರಿಂದ 18ವರೆಗೆ ಪಿಂಚಣಿ ಸೌಲಭ್ಯ ನಮ್ಮ ಶಾಸಕರು ಸುಮಾರು 30,000ಕ್ಕಿಂತ ಹೆಚ್ಚು ಪಿಂಚಣಿ ಸೌಲಭ್ಯವನ್ನು ಒದಗಿಸಿದಂತ 13ರಿಂದ 18 ಅವ್ರು ಮಾಡಿರತಕ್ಕಂಥ 13ರಿಂದ 18 ಏನು ಮತದಾರ ಬಂಧುಗಳು ವಾಲಂಟಿಯರ್ ಆಗಿ ಬಂದು ಮತ ಚಲಾಯಿಸಿದ್ದಾರೆ. ಏನ್ ಇನ್ನಿನ ಕಾರ್ಯಕ್ರಮ ಅವರು ಅಭಿವೃದ್ಧಿ ಮಾಡ್ಕೊಂಬಂದ್ರು, ಆ ಒಂದು ಕಾರ್ಯಕ್ರಮದಿಂದಲೇ 2023ರಲ್ಲಿ ಅವರಿಗೆ ಅವರಾಗೆ ಬಂದು ಮತದಾರರು ವಾಲಂಟಿಯರ್ಸ್ ಬಂದು ಮತ ಚಲಾಯಿಸಿದ್ದಾರೆ. ಯಾಕೆಂದ್ರೆ ನಾನು ಪಕ್ಷದ ಒಬ್ಬ ಅಧ್ಯಕ್ಷನಾಗಿ, ನಾನು ಒಬ್ಬ ಕಾರ್ಯಕರ್ತನಾಗಿ ನಾನು ಕ್ಷೇತ್ರದಾದ್ಯಂತ ಓಡಾಟ ಮಾಡಿದಾಗ ನನಗೆ ಕಂಡು ಬಂದಿರುವಂತ ವಿಚಾರ, ಇಂಥ ಒಬ್ಬ ಅಭಿವೃದ್ಧಿ ಅಧಿಕಾರನನ್ನ, ಒಂದು ಬಡವರ ಬಂಧುವನ್ನ, ಒಬ್ಬ ದೀನ ದಲಿತರ ಬಡವರ ಬಂಧು ಏಳಿಗೆ ಆಗಿ ಅಂತ ಕ್ಷಮಿಸ್ತಿರುವ ಶ್ರೀಯುತ GS ಶ್ರೀನಿವಾಸ್ ಅವರನ್ನ ನಾವು ಈ ಸಲ ಮಂತ್ರಿ ಮಾಡ್ಬೇಕಂತ ಒಂದು ಉದ್ದೇಶ ಮತ್ತು ಆರೈಕೆ. ಈಗನೂ ನಮ್ಮ ಗ್ರಾಮ ದೇವತೆ ಆದ ಕಿರಳಮ್ಮ ದೇವಸ್ಥಾನದ ಪೂಜೆ ಮಾಡ್ಕೊಂಡು ವಿಶೇಷವಾಗಿ ಪೂಜೆ ಮಾಡ್ಕೊಂಡು ಇವತ್ತು ನೀವು ಗ್ರಾಮ ದೇವತೆ ನೀವು ಆಶೀರ್ವದಿಸ್ಬೇಕು ಅಂತ ಅದ್ರ ಜೊತೆಗೆ ನಮಗೆ ಮಾಡಿದೀವಿ ಅಂತ ಅವರು ಕೈಪಿಡಿ ಮಾಡಿಸಿದ್ದು. ಆ ಕೈಪಿಡಿಯಲ್ಲಿ ನಾವು ಎಲ್ಲಾ ಕಾರ್ಯಕರ್ತರು ಅದನ್ನ ನೋಡಿದೀವಿ. ಈಗ ಏನು 23ರಿಂದ 28ವರೆಗೆ ಏನಿದೆಯೋ ಮತ್ತೊಂದು ಕೈಪಿಡಿ, ಒಂದು ವಿಶೇಷವಾಗಿ ಕೈಪಿಡಿ ನಮ್ಮ ಪಕ್ಷದ ವತಿಯಿಂದಲೇ ಒಬ್ಬರು ಶಾಸಕರು ಏನೇನು ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ ಅಂತ ನಾವೇ ಒಂದು ಪ್ರಿಂಟ್ ಮಾಡಿಸಿ ನಾವು ಜನಗಳು ಮನೆ ಮನೆಗೆ ಹಂಚುತ್ತೀವಿ. ಆದ್ರಿಂದ ನಮ್ಮ ಬೇಡಿಕೆ ಏನಂದ್ರೆ, ಮತ್ತೊಮ್ಮೆ ಎಲ್ಲರೂ ಸೇರಿ ನಮ್ಮ ಬೇಡಿಕೆ ಏನಂದ್ರೆ, ಇವತ್ತು ನಮ್ಮ ಶಾಸಕರನ್ನು ಮಂತ್ರಿಯಾಗಿ ನೋಡ್ಬೇಕಂತ ಒಂದು ಆಸೆ ಮತ್ತು ಒತ್ತಾಸೆ ಹೇಳ್ತಂತ ನನ್ನೊಂದು ಸುದ್ದಿಗೋಷ್ಠಿಯನ್ನು ಈ ಒಂದು ಶಾಸಕರಿಗೆ ವಿಶೇಷವಾದ ಒಂದು ಸಚಿವ ನೀಡಬೇಕೆಂಬ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಮುಖಂಡರಂತಹ ಪ್ರಕಾಶ್ ಅವರು, ನಿರಂಜನ್ ಪಾಟೀಲ್ ಅವರು, ಮಂಜುನಾಥ್ ಅವರು, ಹಾಗೆಯೇ ತೀರ್ಥ ಪ್ರಸಾದ್, ಹಾಗೆಯೇ ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ದಯಾನಂದ್ ಅವರು, ಗುರುಮೂರ್ತಿ ಅವರು, ಜಿ ನಟರಾಜ್ ಅವರು, ಮಂಜುನಾಥ್ ಅವರು, ಕಲ್ಲೇಶ್ ಅವರು, ವೇದಮೂರ್ತಿ ಅವರು ಹಾಗೂ ಇತರ ಒಂದು ಕಾಂಗ್ರೆಸ್ನ ಮುಖಂಡರು ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದರು.